ಅವರ ಕುಟುಂಬದವರು ನಾನು ಮತ್ತೆ ಆಶ್ವಿಟ್ಜ್‌ಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ವಧು ನಕ್ಕಳು. ನನ್ನ ಆಪ್ತ ಸ್ನೇಹಿತೆಯ ಮದುವೆಯಲ್ಲಿ ನಾನು ಬ್ರೈಡ್ಸ್ಮೇಡ್ ಆಗಿದ್ದೆ. ಅವಳ ಬ್ಯಾಚಲರೆಟ್ ಪಾರ್ಟಿಗಾಗಿ ನಾವು ವರನ ಕುಟುಂಬದ ಕ್ಯಾಬಿನ್‌ನಲ್ಲಿ ಉಳಿದುಕೊಂಡಿದ್ದೆವು. ನಾನು ಯಹೂದಿ ಮತ್ತು ಫಿಲಿಪಿನೋ ಮಿಶ್ರಿತ ಹಿನ್ನೆಲೆಯವಳಾದ್ದರಿಂದ ನನ್ನ ಸಂಸ್ಕೃತಿಯನ್ನು ಹಂಚಿಕೊಳ್ಳಬೇಕೆಂದು ಬಯಸಿದೆ. ಅದಕ್ಕಾಗಿ ನಾನು ವಾರಗಳ ಕಾಲ ಶ್ರಮಿಸಿ ಒಂದು ಟೀ ಸೆಟ್ ಅನ್ನು ಅಲಂಕರಿಸಿದೆ ಮತ್ತು ಎಲ್ಲರಿಗೂ ಸಾಂಪ್ರದಾಯಿಕ ಆಹಾರವನ್ನು ತಯಾರಿಸಿದೆ. ಆದರೆ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಮದುವೆಯ ತಂಡದ ಕೆಲವರು ಅಸಹ್ಯದ ಮುಖ ಮಾಡಿದರು ಮತ್ತು ನನ್ನ ಆಹಾರವನ್ನು ಭಯಾನಕವಾಗಿದೆ ಎಂದು ಕರೆದರು. ರಾತ್ರಿ ಕಳೆದಂತೆ ಮತ್ತು ಜನರು ಕುಡಿಯಲು ಶುರುಮಾಡಿದಾಗ ಪರಿಸ್ಥಿತಿ ಇನ್ನೂ ಕೆಟ್ಟದಾಯಿತು. ಅವರು ಜೂನಿಟಿನ್ತ್ ಮತ್ತು ಹೋಲೋಕಾಸ್ಟ್ ಬಗ್ಗೆ ಜೋಕ್‌ಗಳನ್ನು ಮಾಡಲು ಪ್ರಾರಂಭಿಸಿದರು. ಒಬ್ಬ ವ್ಯಕ್ತಿ ಹೆಮ್ಮೆಯಿಂದ ನಾನು ಜನಾಂಗೀಯ ದ್ವೇಷವನ್ನು ಹೊಂದಿಲ್ಲದಿದ್ದರೂ ನಾಜಿ ಜೋಕ್‌ಗಳನ್ನು ತುಂಬಾ ಮಾಡುತ್ತೇನೆ ಎಂದು ಹೇಳಿಕೊಂಡನು. ಈ ಕಾಮೆಂಟ್‌ಗಳು ಶುರುವಾದಾಗ ನಾನು ಅವರೊಂದಿಗೆ ಒಂದು ದೋಣಿಯಲ್ಲಿ ಸಿಲುಕಿಕೊಂಡಿದ್ದೆ. ನಂತರ ನಾನು ಯಹೂದಿಯಾದ್ದರಿಂದ ನನಗೆ ಇದರಿಂದ ನೋವಾಗಿದೆ ಎಂದು ಧ್ವನಿ ಎತ್ತಿದಾಗ ಆ ಹುಡುಗಿ ನನ್ನನ್ನು ನೋಡಿ ಇವಳು ಮತ್ತೆ ಆಶ್ವಿಟ್ಜ್‌ಗೆ ಹೋಗುತ್ತಿದ್ದಾಳೆ ಎಂದಳು. ನನ್ನ ಸ್ನೇಹಿತೆ, ಅಂದರೆ ವಧು ಮತ್ತು ಉಳಿದವರೆಲ್ಲರೂ ನಕ್ಕರು. ನಾನು ಅಳಲು ಹೊರಗೆ ಬಂದೆ, ಆದರೆ ನನ್ನ ಯಾವ ಸ್ನೇಹಿತರೂ ನಾನು ಹೇಗಿದ್ದೇನೆ ಎಂದು ನೋಡಲು ಬರಲಿಲ್ಲ. ಮನೆಗೆ ಮರಳುವ 4 ಗಂಟೆಗಳ ಪ್ರಯಾಣದಲ್ಲಿ ಅದೇ ಸ್ನೇಹಿತರಲ್ಲಿ ಒಬ್ಬಳು ನನಗೆ ಉಪದೇಶ ಮಾಡತೊಡಗಿದಳು. ನಾನು ಇತರರ ಸ್ಥಾನದಲ್ಲಿ ಯೋಚಿಸಬೇಕು ಮತ್ತು ಅವರು ಸಕಾರಾತ್ಮಕ ಉದ್ದೇಶಗಳನ್ನು ಹೊಂದಿದ್ದರೆ ಎಂದು ಭಾವಿಸಬೇಕು ಎಂದು ಹೇಳಿದಳು. ನಾನು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ, ಆದರೂ ಈ ಜನರಿಗಾಗಿ ನಾನು ನನ್ನ ದೇಹದ ಸಾಮರ್ಥ್ಯವನ್ನು ಮೀರಿ ಶ್ರಮಿಸಿದೆ. ಆದರೆ ಕೊನೆಗೆ ನನಗೆ ಸಿಕ್ಕಿದ್ದು ದ್ವೇಷ ಮತ್ತು ನಗು ಮಾತ್ರ. ಮುಂದಿನ ವಾರಾಂತ್ಯದಲ್ಲಿ ಮದುವೆಯಿದೆ. ನಾನು ಈಗ ತೀವ್ರವಾದ ಮೈಗ್ರೇನ್ ನೋವು ಮತ್ತು ಒಡೆದ ಹೃದಯದ ನೋವಿನೊಂದಿಗೆ ಹೋರಾಡುತ್ತಿದ್ದೇನೆ. ನನ್ನ ಪರವಾಗಿ ಮಾತನಾಡದ ಜನರಿಗಾಗಿ ನನ್ನನ್ನು ನಾನು ನೋಯಿಸಿಕೊಳ್ಳುವುದು ಈಗ ಸಾಕು. ನಾನು ಮದುವೆಗೆ ಹೋಗುತ್ತಿಲ್ಲ.